So hey buddies, welcome to my new video. As you can see, I'm water washing my bike. It is very important to note some words when you are water washing the bike because it is very sensitive. The modern bikes are very sensitive to water wash because it is all electronically controlled and your bike contains ECU. Even the basic bike like TVS heavy duty also contains the ECU and fuel injection system, so you want to be very cautious. Never ever very pressure washed your bike. As you can see, I told this guy to very sensibly water wash and he is doing that job very well. ನೀವು ನೋಡ್ಬೋದು ತುಂಬ ಸಖತ್ತಾಗಿ ಮಾಡ್ತಿದ್ದಾನೆ ಆ ವಾಟರ್ ವಾಶ್ನ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮಾಡ್ತಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ ಐ ಆಮ್ ವೆರಿ ಕಾಷಿಯಸ್ ಆ್ಯಂಡ್ ಆ್ಯಸ್ ಯು ಕ್ಯಾನ್ ಟೆಲ್ ಈಸ್ ಡೂಯಿಂಗ್ ಈಸ್ ಜಾಬ್ ವೆರಿ ವೆಲ್. ಆ್ಯಂಡ್ ನಾನು ಫೋಮ್ ವಾಶ್ ಮಾಡು ಅಂತಲೂ ಹೇಳಿದ್ದೆ. ಈ ಡನ್ ದ ಫೋಮ್ ವಾಶ್ ವೆರಿ ವೆಲ್ ಆ್ಯಕ್ಚುಲಿ. ಯಾಕೆಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಮ್ಟೈಮ್ಸ್ ನೀವು ವಾಟರ್ ವಾಶ್ ಮಾಡಬೇಕಿದ್ರೆ ನೋಡ್ಬೋದು ತುಂಬ ECU ಯೂನಿಟ್ಗಳು ಕೆಟ್ಟೋಗಿರುತ್ತೆ. ತುಂಬ ನೀಟಾಗಿ ವಾಟರ್ ವಾಶ್ನ ಮಾಡೋಕ್ಕೆ ಅವ್ರಿಗೆ ಹೇಳಿದ್ದೀನಿ. ತುಂಬ ಇದು ಫಸ್ಟ್ ವಾಟರ್ ವಾಶ್ ಆ್ಯಕ್ಚುಲಿ. ಇದು ಫೋಮ್ ವಾಶ್ ಮಾಡಿ ಆಮೇಲೆ ನೀವು ವಾಟರ್ ವಾಶ್ ಮಾಡಾದಮೇಲೆ ನೀವು ನೋಡ್ಬೋದು. ಈಗ ನಾನು ಏರ್ನ ಅದಕ್ಕೆ ಓಡಿಸ್ತಾ ಇದ್ದೀನಿ. ಯಾಕೆಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಏರ್. ಯಾಕೆಂತಂದರೆ ನೀರು ಅಲ್ಲೇ ಉಳ್ಕೊಂಬಿಡುತ್ತೆ, ಅದು ಆ ಥರ ಉಳ್ಕೋಬಾರ್ದು. ಸೊ ನೀವೇನು ಮಾಡಬೇಕು, ವೆರಿ ಕಾಷಿಯಸ್ಸಾಗಿ ಅವ್ರಿಗೆ ಹೇಳ್ಬೇಕು, ಸ್ವಲ್ಪ ಪ್ರೆಷರ್ ಏರ್ಬಿಡಿ, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅಂತ. ಯಾಕೆಂತಂದರೆ ತುಂಬ ರೆಸಿಡ್ಯೂಗಳು ಉಳ್ಕೊಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಅವ್ರಿಗೆ ತುಂಬ ಕಾಷಿಯಸ್ಸಾಗಿ ಹೇಳಿ ಇದಾದಮೇಲೆ ಮೇಯ್ನ್ ಇನ್ನೊಂದು ಲೂಬ್ರಿಕೇಷನ್ ಮಾಡಿಸ್ಬೇಕು ಚೇಂಜ್. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಆಫ್ಟರ್ ನೀವು ನೀರು ವಾಶ್ ಮಾಡಿದ್ಮೇಲೆ ಒಂದಷ್ಟು ಡ್ರೈವ್ ಮಾಡಿ ನೀವೇ ಒಂದು ಚೈನ್ ಲೂಬ್ಗಳು ಬರುತ್ತೆ, ಸೊ ಅದನ್ನು ಲೂಬ್ ಮಾಡಬೇಕು. ಅದಾದಮೇಲೆ ಏನಾಗುತ್ತೆ, ಗಾಡಿ ವೆರಿ ಸ್ಮೂತಾಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಕಾಷಿಯಸ್ಸಾಗಿ ವಾಟರ್ ವಾಶ್ ಮಾಡಿ ಬೇಕಾ ಅಂತ ಕೇಳಿದ್ರೆ ಖಂಡಿತ ಮಾಡಿಸ್ಬೇಕು ಗುರು. ಯಾಕೆಂತಂದರೆ ಹೊಸ ಗಾಡಿ ಕೊಳೆ ಆದರೆ ಚೆನ್ನಾಗೇ ಕಾಣಲ್ಲ. ಸೊ ವಾಟರ್ ವಾಶ್ ಈಸ್ ವೆರಿ ಇಂಪಾರ್ಟೆಂಟ್, ಅದಂತೂ ನಾನು ಹೇಳ್ತೀನಿ. ಯಾಕೆಂತಂದರೆ ಹೊಸ ಗಾಡಿ ತೊಗೊಂಡಿರ್ತೀರ, ಕೊಳೆ ಆಗಿರುತ್ತೆ, ಚೆನ್ನಾಗಿ ಕಾಣ್ತಿರಲ್ಲ. ಇದು ಏನು ಹಿಂಗೆ ಕಾಣ್ತಿರೋಂಗೆ ನೀವು ತೊಳೆಯೋಕ್ಕೂ ಮೂಡಿರಲ್ಲ. ನಾವು ಏನೇ ಹೇಳಿ ನಾವು ತೊಳೆದ್ರೆ ಅಷ್ಟು ಚೆನ್ನಾಗಿ ಕಾಣೋದು ಇಲ್ಲ. ಯಾಕೆಂತಂದರೆ ಎಷ್ಟೇ ನೀವು ಯಾಕೆಂದರೆ ಒಂದು ಮಿಷಿನ್ ಬೇಕೇ ಬೇಕು ರೀ, ಅದು ಪ್ರೆಷರ್ ವಾಶ್ ಮಾಡಲೇಬೇಕು. ಸೊ ನೋಡ್ಬೋದು, ಈಗ ನಾವು ಏರ್ ಓಡಿಸ್ತಾ ಇದ್ದೀನಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನನಗೆ ಇದುವರೆಗೂ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ HD ರೋಡ್ಸ್ಟರು. ಸೊ ಎಲ್ಲ ಹೇಳ್ತಾರೆ ಸರ್ವೀಸು ಇಶ್ಯೂ ಇದೆ ಹಂಗೆ ಹಿಂಗೆ ಅಂತ. ನನಗೇನು ಆ ಥರ ಸರ್ವಿಸ್ ಇಶ್ಯೂ ಯಾವುದೂ ಬಂದಿಲ್ಲ ಇದುವರೆಗೂ. ಸರ್ವಿಸ್ ಪರ್ಸನಲ್ ನಮ್ಮ ಮಂಡ್ಯದಲ್ಲಿ ವೆರಿ ಸೂಪರ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸು ಸಹ ತುಂಬ ಸಖತ್ತಾಗಿತ್ತು. ನೀವು ಬೇಕಾದ್ರೆ ವೀಡಿಯೋ ಲಿಂಕ್ ಕೊಡ್ತೀನಿ, ನೋಡ್ಬೋದು. ತುಂಬ ಎಕ್ಸ್ಪೀರಿಯೆನ್ಸ್ ವಂಡರ್ಫುಲ್ ಆಗಿದೆ ನಮ್ಮದು. ಶೋರೂಮ್ ಎಕ್ಸ್ಪೀರಿಯೆನ್ಸು ಸಹ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ನೀವು ಸೌಂಡ್ ಕೇಳ್ಬೋದು, ಬೈಕು ವಾಟರ್ ವಾಶ್ ಆಗಿದೆ. ಈಗ ಸ್ವಲ್ಪ ಸೌಂಡ್ ಕೇಳಿ, ಬೈಕು ತುಂಬ ಸಖತ್ತಾಗಿದೆ. Now I am seeing it is a rumbling noise, very beautifully sounding. It is very pleasant to hear the noise.